ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಡೇ 3 ಆಫ್ 90 ಡೇಸ್ ನ್ಯಾಚುರಲ್ ಬಾಡಿ ಟ್ರಾನ್ಸ್ಫಾರ್ಮೇಷನ್. ನಾನು ನಿಮ್ಮ ಪವನ್ PK. ಇವತ್ತು ಕೂಡ ನನ್ನ ವರ್ಕಿಂಗ್ ಡೇ. ಇವತ್ತು ಅರ್ಲಿ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನಾನು 6 ಗಂಟೆಗೆ ಮನೆ ಬಿಟ್ಟೆ. ಬಂದು ನೋಡಿದ್ರೆ ಇಲ್ಲಿ SNC HRX ಕ್ಲಾಸ್ ನಡೀತಾ ಇತ್ತು. ಕ್ರೌಡ್ ತುಂಬಾ ಇತ್ತು. ಆ್ಯಂಡ್ ನಂದು ಕ್ಲಾಸ್ ನೆಕ್ಸ್ಟು 7 AM 6 o'clock ಅರ್ಲಿ ಮಾರ್ನಿಂಗ್ ಮನೆ ಬಿಡೋದ್ರಿಂದ ನಾನು ಡೈರೆಕ್ಟ್ ಜಿಮ್ಮಿಗೆ ಬಂದು ಜಿಮ್ಮಲ್ಲಿ ರೆಡಿ ಆಗ್ತೀನಿ ನನ್ನ ನೆಕ್ಸ್ಟ್ ಸೆಷನ್ಗೆ. ನೆಕ್ಸ್ಟು ಯಾವ ಸೆಷನ್ ಇದೆ, ಯಾವ ಟೈಮ್ಗಿದೆ ಅಂತ ನೋಡಿಕೊಂಡು ಅಟೆಂಡೆನ್ಸ್ ಮಾರ್ಕ್ ಮಾಡಿ ಜಿಮ್ಮಲ್ಲೇ ರೆಡಿ ಆಗ್ತೀನಿ. ಸೆಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ 1 ಬೌಲ್ ಆಫ್ ಪಪಾಯ ತಿಂದು ನನ್ನ ಸೆಷನ್ನ ತೊಗೊಂಡೆ. ಇವತ್ತು ಹೌಸ್ಫುಲ್ ಕ್ರೌಡ್ ಇತ್ತು. ಇವ್ರು ಕೊಡೋ ಎನರ್ಜಿನೇ ನನ್ನ ಡೈಲಿ ಮೋಟಿವೇಶನ್. ಇವತ್ತು ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬಾಡಿನ ಆ ಕಡೆ ಈ ಕಡೆ ಸ್ವಲ್ಪ ಅಳ್ಳಾಡಿಸಿ ನನ್ನ ವಾರ್ಮಪ್ ಎಕ್ಸಸೈಸ್ನ ಮಾಡಿಕೊಂಡೆ. ವಾರ್ಮಪ್ ಡೈಲಿ ಮಾಡಲೇಬೇಕು, ಬಿಕಾಸ್ ನಾನು ಬೆಳಗ್ಗೆ ಇಂಟೆನ್ಸ್ ಕಾರ್ಡಿಯೋ ಮಾಡಿರ್ತೀನಿ. ಸೊ ವಾರ್ಮಪ್ ಈಸ್ ಇಂಪಾರ್ಟೆಂಟ್. ಇವತ್ತು ನನ್ನ ಫಸ್ಟ್ ವರ್ಕೌಟ್ ಲ್ಯಾಟ್ಸ್ ಪುಲ್ ಡೌನ್ ವೈಡ್ ಗ್ರಿಪ್ಪಲ್ಲಿ ಅಂಟಿಲ್ ಫೇಲ್ಯೂರ್ ಮಾಡ್ತೀನಿ. ಆ್ಯಂಡ್ ನನ್ನ ಸೆಕೆಂಡ್ ವರ್ಕೌಟ್ ಮಷೀನ್ ಶೋಲ್ಡರ್ ಪ್ರೆಸ್. ಈ ಒಂದು ವರ್ಕೌಟ್ನ ಕೂಡ ಅಂಟಿಲ್ ಫೇಲ್ಯೂರ್ ಮಾಡ್ತೀನಿ. ಶೋಲ್ಡರ್ಗೆ ಇದು ಬೆಸ್ಟ್ ವರ್ಕೌಟ್ ಅಂತಲೇ ಹೇಳ್ಬೋದು. ನನ್ನ ನೆಕ್ಸ್ಟ್ ವರ್ಕೌಟ್ ಸೀಟೆಡ್ ಕೇಬಲ್ ರೋಯಿಂಗ್. ಈ ಒಂದು ಎಕ್ಸಸೈಸಿಂದ ಬಾಡಿ ತುಂಬಾ ಓಪನ್ ಆಗುತ್ತೆ, ಅಂದರೆ ಬ್ಯಾಕ್ಗೆ ತುಂಬ ಯೂಸ್ಫುಲ್ ವರ್ಕೌಟ್ ಇದು. ಇದಾದಮೇಲೆ ನಾನು ಸ್ಟ್ರಗ್ಸ್ ಮಾಡಿದೆ ಶೋಲ್ಡರ್ಗೆ. ಹೆವಿ ವೆಯ್ಟಲ್ಲಿ ಸ್ಟ್ರಗ್ಸ್ ಮಾಡಿ ನಾನು ಇವತ್ತು 15 kg ಸ್ಟಾರ್ಟ್ ಮಾಡಿದೆ. ನನ್ನ ನೆಕ್ಸ್ಟ್ ವರ್ಕೌಟ್ ಕ್ಲೋಸ್ಡ್ ಗ್ರಿಪ್ಡ್ ಪುಲ್ ಡೌನ್. ಇದು ಕೂಡ ಬ್ಯಾಕ್ಗೆ ತುಂಬ ಇಂಟೆನ್ಸ್ ವರ್ಕೌಟ್ ಆಗಿರುತ್ತೆ. ಆ್ಯಂಡ್ ಇದಾದಮೇಲೆ ನನ್ನ ಕೋಚು ಒಂದು ಹೊಸ ವರ್ಕೌಟ್ ಹೇಳ್ಕೊಟ್ರು. ಆ್ಯಂಡ್ ನಾನು ಯಾವತ್ತೂ ಇದನ್ನು ಟ್ರೈ ಮಾಡಿರಲಿಲ್ಲ. ಸೇಮ್ ಕ್ಲೋಸ್ ಗ್ರಿಪ್ಪಲ್ಲಿ ಕೇಬಲ್ ರೋಯಿಂಗ್. ಇದು ಸೇಮ್ ಕ್ಲೋಸ್ ಗ್ರಿಪ್ ಇದನ್ನು ಯೂಸ್ ಮಾಡೋದು. ಇದರಿಂದ ತುಂಬಾ ಡೀಪಾಗಿ ಓಪನ್ ಆಗುತ್ತೆ, ನೀವೇ ನೋಡ್ಬೋದು. ನನಗನ್ನಿಸ್ತು ಇದು ಬೆಸ್ಟ್ ಎಕ್ಸಸೈಸ್, ಯಾಕೆಂದರೆ ಬ್ಯಾಕ್ ತುಂಬ ಡೀಪಾಗಿ ಆ್ಯಂಡ್ ಪರ್ಫೆಕ್ಟಾಗಿ ಓಪನ್ ಆಗುತ್ತೆ. ನಾನು ಬಿಗಿನರ್. ಅಡ್ವಾನ್ಸ್ಡ್ ಪೀಪಲ್ ಯಾರಾದರೂ ಇದನ್ನು ಮಾಡ್ತಾಯಿದ್ರೆ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಇದು ನನ್ನ ಲಾಸ್ಟ್ ವರ್ಕೌಟ್ ಎಲ್ಲ ಮುಗಿದ ಮೇಲೆ 1 ಸ್ಕೂಪ್ ಆಫ್ ಪ್ರೋಟೀನ್ನ ಜಿಮ್ಮಲ್ಲೇ ಚೆನ್ನಾಗಿ ಅಳ್ಳಾಡಿಸಿ ಕುಡಿದೆ. ಆ್ಯಂಡ್ ಇಮಿಡಿಯೇಟಾಗಿ ಹೊರಟೆ, ಯಾಕೆಂದರೆ ಲೇಟ್ ಆಗಿತ್ತು. ನನ್ನ ನೆಕ್ಸ್ಟ್ ಮೀಲ್ನ ನಾನು ಕಾರಲ್ಲೇ ಹೋಗ್ತಾ ಆನ್ ದ ವೇ ಕಂಪ್ಲೀಟ್ ಮಾಡಿದೆ. ಅದರಲ್ಲಿ ಎಗ್ಸ್ ಮತ್ತು 200 grams ಆಫ್ ಸ್ಪ್ರೌಟ್ಸ್. ಇದನ್ನು ನಾನು ಡೈಲಿ ತಿಂತೀನಿ, ಎಷ್ಟು ತಿಂದ್ರೂ ಬೇಜಾರಾಗಲ್ಲ, ಬಿಕಾಸ್ ಇದನ್ನು ನಾನೇ ಪ್ರಿಪೇರ್ ಮಾಡ್ಕೊಂಡು ಬರೋದು. ಸೊ ಇದಾದಮೇಲೆ ನಾನು ಮನೆಗೆ ಬಂದು ನನ್ನ ಆಫ್ಟರ್ನೂನ್ ಮೀಲ್ನ ಪ್ರಿಪೇರ್ ಮಾಡಿಕೊಂಡೆ. ಇದು ಬ್ರೆಸ್ಟ್ ಚಿಕನ್ ಜೊತೆಗೆ ಚಪಾತಿ. ಇವತ್ತು ಬ್ರೆಸ್ಟ್ ಚಿಕನ್ನ ನಾನೇ ಕುಕ್ ಮಾಡಿದ್ದೀನಿ. ಚಪಾತಿ ನೋಡಿ ಒಳ್ಳೆ ಶೇಪಲ್ಲಿ ಬಂದಿದೆ ಫಾರ್ ದ ಫಸ್ಟ್ ಟೈಮ್. ಚಪಾತಿ ಜೊತೆಗೆ ಚಿಕನ್ ಜೊತೆಗೆ ಕುಕುಂಬರ್. ಇದಾದಮೇಲೆ 1 ಗ್ಲಾಸ್ ಆಫ್ ಮಿಕ್ಸ್ಡ್ ಫ್ರೂಟ್ನ ಕುಡಿದೆ. ಮಿಕ್ಸ್ಡ್ ಫ್ರೂಟ್ ಕುಡಿದು ರೆಸ್ಟ್ ಮಾಡಿದೆ, ಬಿಕಾಸ್ ಸಂಜೆ ನನಗೆ ಮತ್ತೊಂದು ಸೆಷನ್ ಇತ್ತು. ಸಂಜೆ 7 PM ಈ ಸೆಷನ್ ಮುಗಿಸ್ಕೊಂಡೆ. ಸೊ ಇದು ಇವತ್ತಿನ ಲಾಸ್ಟ್ ಮೀಲ್, ಚಿಕನ್ ಬಿರಿಯಾನಿ. ನೀವು ಆಚೆ ಕಡೆ ಏನೇ ತಿಂದರೂ ಬಿರಿಯಾನಿ ಮುಂದೆ ಯಾವುದೂ ಇಲ್ಲ. ಮಲ್ಗೋಕ್ಕೂ ಮುಂಚೆ 1 ಗ್ಲಾಸ್ ಮಜ್ಜಿಗೆ ಕುಡಿದು ನನ್ನ ಡೇನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದು ನನ್ನ ಇವತ್ತಿನ ಡೇ 3 ಬಾಡಿ ಕಂಡೀಷನ್. ನನಗೆ ಪೋಸಸ್ನ ನಿಜವಾಗ್ಲೂ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬಾ ಖುಷಿ, ಬಿಕಾಸ್ ನಾನು ಗೋಲ್ನ ಅಚೀವ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಡೇ 4 ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.